ಮಾತೋಳಿ ಮೀಡಿಯಾ ಅಂಡ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಸಂಸ್ಥೆ ರಾಜಶೇಖರ ಮಾತೋಳಿ ಅವರ ಸಾರಥ್ಯದಲ್ಲಿ ಬಹಳ ಯಶಸ್ವಿಪೂರ್ಣವಾಗಿ ಒಂದು ವರ್ಷ ಪೂರೈಸಿ ಇವತ್ತು ಒಂದು ಮುಂದಿನ ಭವಿಷ್ಯದಲ್ಲಿ ಹೆಮ್ಮರವಾಗಿ ಬೆಳೆಯುವಂತ ಎಲ್ಲಾ ಲಕ್ಷಣಗಳು ಮತ್ತು ಸೂಚನೆಗಳನ್ನು ಇವತ್ತು ಈ ಮಾಧ್ಯಮ ನೀಡ್ತಾ ಇದೆ. ಇವತ್ತು ಈ ಒಂದು ಅವರ ಮಹತ್ತರವಾದ ಕಾರ್ಯ ಯಶಸ್ವಿ ಪೂರ್ಣ ಮತ್ತು ಸಾರ್ಥಕತೆಗೊಳಿಸುವ ಸಲುವಾಗಿ ಮತ್ತು ಸಾರ್ವಜನಿಕವಾಗಿ ತೆರೆದುಕೊಳ್ಳುವ ಮಹದಾಶಯದಿಂದ ಇವತ್ತು ತಮ್ಮ ಸಂಸ್ಥೆ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಮತ್ತು ವಿಶೇಷವಾಗಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಅವ್ರಿಗೆ ಏನಪ್ಪಾ ಅಂದ್ರ ಒಂದು ಗೌರವಾರ್ಥವನ್ನು ಸಲ್ಲಿಸುವ ಉದ್ದೇಶದಿಂದ ಸಾಧಕರಿಗೆ ಸಾಧನೆ ಅನ್ನೋ ಒಂದು ಅಡಿ ಬರಹದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮ ದಿನಾಂಕ 24/1/2026 11 ಗಂಟೆಗೆ ಏನಪ್ಪಾ ಅಂದ್ರೆ ಸ್ಥಳ ಗುಳವಣಿ ಮಹಾರಾಜ ಮಠ, ಸಂಗಮ ರಸ್ತೆ, ದೇವಲಗಣಾಪುರ, ತಾಲೂಕು ಅಫಜಲ್ಪುರ, ಜಿಲ್ಲಾ ಕಲಬುರಗಿ ಈ ಒಂದು ಕ್ಷೇತ್ರದಲ್ಲಿ ದತ್ತ ಕ್ಷೇತ್ರದಲ್ಲಿ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ಮಾಧ್ಯಮ ಆಸಕ್ತರು ಮತ್ತು ವಿಶೇಷವಾಗಿ ಈ ವಾಹಿನಿಯಿಂದ ಏನ ಪ್ರೇರಿತ ಆದವರು ಹಲವಾರು ಮಂದಿಗೆ ಈ ಒಂದು ತಮ್ಮ ಈ ವಾಹಿನಿ ಮುಖಾಂತರ ಬಹಳ ಮಂದಿ ತಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ವಿಶೇಷ ವೀಕ್ಷಕರು ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮತ್ತೆ ಇಂಥ ಒಂದು ಏನಪ್ಪಾ ಅಂದ್ರೆ ಮಾಧ್ಯಮಗಳನ್ನು ಹುಟ್ಟಾಗ್ಲಿಕ್ಕೆ ಜನಸಾಮಾನ್ಯರು ಬಹಳ ಪ್ರೇರಣೀಯ ಮತ್ತು ಆಶಯದಾಯಕರಾಗಿರ್ತಾರೆ. ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಿಗೂ ಬಹಳ ಪಾತ್ರ ಇದೆ. ಇವತ್ತೊಂದು ಈ ಮಾಧ್ಯಮ ಸಾರ್ವಜನಿಕ ಮಾಧ್ಯಮ, ಜನ ಕಲ್ಯಾಣ ಮಾಧ್ಯಮ, ಸಾರ್ವಜನಿಕರಿಗೆ ಏನಪ್ಪಾ ಅಂದ್ರೆ ವೇದಿಕೆ ಕಲ್ಪಿಸುವಂತ ಈ ಒಂದು ಮಾಧ್ಯಮ ಎಲ್ಲಾ ಮಾಧ್ಯಮಕ್ಕಿಂತಲೂ ಬಹಳ ವಿಭಿನ್ನವಾಗಿದೆ. ನಾನು ಹಲವಾರು ಸಣ್ಣ ಪುಟ್ಟ ಯೂಟ್ಯೂಬ್ ವಾಹಿನಿಗಳು ನೋಡಿದ್ದೀನಿ. ಇವೆಲ್ಲ ವಾಹಿನಿಗಳಲ್ಲಿಯೂ ಇದೇನು ಮಾತೋಳಿ ಏನು ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾರಥ್ಯದಲ್ಲಿ ರಾಜಶೇಖರ ಮಾತೋಳಿ ನಡೆಸ್ತಾ ಇದ್ರಲ್ಲ, ಇದು ಬಹಳ ಏನಪ್ಪಾ ಅಂದ್ರೆ ವಿಶೇಷವಾದ ಒಂದು ಏನಪ್ಪಾ ಅಂದ್ರ ನವ ಕರ್ನಾಟಕ ಅಂತೇಳಿ ಏನು ಒಂದು ಚಾನಲ್ ಆರಂಭಿಸಿದಾರ. ಅದು ಬಹಳ ಈ ಭಾಗದಲ್ಲಿ ನವ ವಿಷಯಗಳನ್ನ, ನವ ಚೈತನ್ಯಗಳನ್ನ, ನವ ನಾವಿತ್ಯವನ್ನ ಜನರಿಗಾಗಿ ತಂದಿಡುವಂತ ಕೆಲಸ ನಿರಂತರವಾಗಿ ಮಾಡ್ತಾರ. ನಮ್ಮ ಆಸಕ್ತಿನೂ ಅಷ್ಟೇ ಬೇಕು. ಮೀಡಿಯಾದಲ್ಲಿ ಫೀಡ್ಬ್ಯಾಕ್ ಬಹಳ ಇಂಪಾರ್ಟೆಂಟ್ ಅದ. ನಾವು ಏನೇ ಒಂದು ಜನರಿಗೆ ಕೊಟ್ಟಿಲ್ಲ ಅದರಿಂದ ನಮ್ಗೆ ರೀಪ್ಲೇ ಬಂದಾಗ ನಾವು ಇನ್ನೂ ಉತ್ಸುಕರಾಗ್ತೀವಿ. ಅದು ಬಹಳ ಅಗತ್ಯ ಅದ ಇವತ್ತಿನ ಮಾಧ್ಯಮದಲ್ಲಿ. ಇವತ್ತು ಎಲ್ಲಾನು ಒಂದೇ ವೇದಿಕೆಗೆ ತರುವಂತ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಮಾಧ್ಯಮದವ್ರಿಗೆ ಮಾತ್ರ ಸಾಧ್ಯ. ಎಲ್ಲ ಸಬ್ಜೆಕ್ಟ್ಗಳು ಒಂದೇ ಒಂದು ಸಬ್ಜೆಕ್ಟ್ ಅಲ್ಲ. ಮಾಧ್ಯಮದವ್ರಿಗೆ ಹೆಂಗ್ ಅನ್ಬೇಕಂದ್ರೆ ಸರ್ವಜ್ಞರ ಅನ್ಬೇಕು. ನಾವು ಇರೋದು ಒಬ್ಬ ವ್ಯಕ್ತಿ ಎಲ್ಲಾ ಸಂಗತಿಗಳನ್ನ ಕುರಿತು ಮಾತಾಡ್ತಾನ, ಎಲ್ಲಾ ಸಂಗತಿಗಳು ಸುದ್ದಿಗಳ ಕುರಿತು ಬೆಳಕು ಚೆಲ್ತಾನ. ಅಂತ ಒಂದು ವಿಶೇಷವಾದ ಕಾರ್ಯ ಇವತ್ತು ಮಾತೋಳಿ ಅವರು ಮಾಡ್ಲಕತ್ತಾರ. ರಾಜಶೇಖರ್ ಮಾತೋಳಿ ಅವರಿಗೆ ಯಶಸ್ವಿ ಆಗಲಿ, ಈ ಒಂದು ಕ್ಷೇತ್ರದಲ್ಲಿ ಅವರು ರಾಜ್ಯ ಮಟ್ಟದ ವಾಹಿನಿಯಾಗಿ ಬೆಳೆದು ನಿಲ್ಲಿ, ಅವರು ಮುಖ್ಯ ಸಂಪಾದಕರಾಗಲಿ, ಹಿರಿಯ ಸಂಪಾದಕರಾಗಲಿ, ಅನುಭವಿ ಪತ್ರಕರ್ತರಾಗಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕೆಂದು ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಸ್ವಾಗತ ಕೋರಿ ನಿಮ್ಮೆಲ್ಲರಿಗೆ ಶುಭಾಶಯಗಳು ಕೋರ್ತೇನೆ. ಧನ್ಯವಾದಗಳು.